ಶಿವಮೊಗ್ಗದಲ್ಲಿ ಮುಗಿತಾ ಇಲ್ಲ ಮಂತ್ರಿಗಿರಿ ಮಹಾಕದನ. ಹೈಕಮಾಂಡ್ ವಿರುದ್ಧ ಬೇಳೂರು ಸಂಗಮೇಶ್ ಕೆಂಡ ಕಾರ್ತಾ ಇದ್ದಾರೆ. ಮಧು ಬಂಗಾರಪ್ಪಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಇಬ್ಬರು ಕೂಡ ರೆಬಲ್ ಆಗಿದ್ದಾರೆ. ಇಬ್ಬರು ಕೂಡ ಹಿರಿಯ ಶಾಸಕರೇ. ಬೇಳೂರು ಗೋಪಾಲಕೃಷ್ಣ ಬಹಳ ಆಸೆ ಇಟ್ಕೊಂಡಿದ್ರು ಮತ್ತು BK ಸಂಗಮೇಶ್ ಭದ್ರಾವತಿ MLA ಅವರು ಕೂಡ ಹಿರಿಯರು. ಸಹಜವಾಗಿ ಅವ್ರಿಗೂ ಕೂಡ ಆಸೆ ಇತ್ತು. ಆದರೆ ಮಧು ಬಂಗಾರಪ್ಪನವ್ರಿಗೆ ಅವಕಾಶ ಸಿಕ್ಬಿಟ್ಟು ಈಗ ಇಬ್ಬರು ರೆಬಲ್ ಆಗಿದ್ದಾರೆ. ಹಾಗಾಗಿ ಯಾವ ನಿರ್ಧಾರಕ್ಕೆ ಬರ್ತಾರೆ? ಬೇಳೂರು ಗೋಪಾಲಕೃಷ್ಣ ಇವತ್ತು ರಾಜೀನಾಮೆ ಕೊಡ್ತಾರೆ, ಅವರೇ ಹೇಳಿದ್ದಾರೆ, ನಾಳೆ ಬಂದು ಕೊಡ್ತೀನಿ ಅಂತೇಳಿ. ಸಾಗರ ಶಾಸಕರು ಬೇಳೂರು ಗೋಪಾಲಕೃಷ್ಣ ದೆಹಲಿ ಮಟ್ಟದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭಿಯನ್ನು ಮಾಡಿದರು. ಎಲ್ಲ ಪ್ರಯತ್ನಗಳಾಚೆಗೂ ಕೂಡ ಮಂತ್ರಿಗಿರಿ ಕೈತಪ್ಪಿದೆ. ಫುಲ್ ಗರಂ ಆಗಿದ್ದಾರೆ. ಈಗ ನಿಗಮ ಮಂಡಳಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇತ್ತ ಪಕ್ಷದ ಹೈಕಮಾಂಡ್ ನಿರ್ಧಾರದ ವಿರುದ್ಧ ಭದ್ರಾವತಿ ಶಾಸಕ ಸಂಗಮೇಶ್ ಕೂಡ ಕಿಡಿಕಾರಿದ್ದಾರೆ. 4 ಬಾರಿ ಗೆದ್ದರೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ ಅವ್ರದ್ದು. ತೀರ್ಮಾನ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ರಾಜಕೀಯ ಬಿರುಗಾಳಿಗೆ ಈ ಮಂತ್ರಿ ಪಟ್ಟ ಕಾರಣ ಆಗ್ತಾ ಇದೆ. ಓವರಾಲ್ ಶಿವಮೊಗ್ಗ ಜಿಲ್ಲೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿದ್ದು ನೋಡಿ. ಶಿವಮೊಗ್ಗ ಅಂತ ಬಂದಾಗ ಮೊದಲು BJP ಭದ್ರಕೋಟೆ ಆಗಿತ್ತದು. ಅದಾದಮೇಲೆ ಅದನ್ನು ಛಿದ್ರ ಮಾಡುವಂಥ ಪ್ರಯತ್ನ ಕಾಂಗ್ರೆಸ್ನ ಶಾಸಕರು ಮಾಡ್ತಾರೆ ನೋಡಿ. ಬಂಗಾರಪ್ಪನವರ ನಿಧನದ ನಂತರ ಅದರಲ್ಲೂ ಅವ್ರ ಪುತ್ರ ಮಧು ಬಂಗಾರಪ್ಪನವರು JDS ಇಂದ ಕಾಂಗ್ರೆಸ್ ಬಂದ ಸಂದರ್ಭದಲ್ಲಿ ಅವ್ರದ್ದು ಎಫರ್ಟ್ ಇದೆ, ಇಲ್ಲ ಅಂತ ಹೇಳಲ್ಲ. ಅದ್ರ ಜೊತೆಗೆ ಬೇಳೂರು ಗೋಪಾಲಕೃಷ್ಣ ಕೂಡ ಅಲ್ಲಿ ಸಂಘಟನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಈಡಿಗ ಸಮುದಾಯದ ಪ್ರಭಾವಿ ನಾಯಕರು ಕೂಡ ಹೌದು. ಬಟ್ ಈಗ ಮಧು ಬಂಗಾರಪ್ಪನವ್ರು ಕೊಟ್ಟಿದ್ದಾರೆ ಅದೇ ಸಮುದಾಯಕ್ಕೆ ಸಂಬಂಧಪಟ್ಟವ್ರಿಗೆ. ಆದರೆ 2ನೇ ಬಾರಿಗೆ ಯಾಕೆ ಅವಕಾಶ ಕೊಟ್ರಿ ಅನ್ನುವಂಥದ್ದು ಸಹಜವಾಗಿ ಅಲ್ಲಿ ಅಪಸ್ವರಗಳು ಇದ್ದೇ ಇದೆ. BK ಸಂಗಮೇಶ್ 4 ಬಾರಿ MLA ಆದಂಥವ್ರು. ಈಗ ಅವ್ರಿಗೂ ಕೂಡ ಅವಕಾಶ ಸಿಗದೇ ಇರೋದಕ್ಕೆ ಅವರ ಬೆಂಬಲಿಗರು ನೋವನ್ನು ಹೊರಹಾಕ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಕೆಂಡ ಕಾರ್ತಾ ಇದ್ದಾರೆ. ಬೇಳೂರು ಇವತ್ತು ರಾಜೀನಾಮೆಯನ್ನು ಕೊಡ್ತಾರೆ. ಅವ್ರನ್ನ ಯಾವ ರೀತಿಯಾಗಿ ಮನವೊಲಿಸುವಂಥ ಕೆಲಸ ಮಾಡ್ತಾರೆ. ರಸ್ತೆಯ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಶಿವಮೊಗ್ಗದಲ್ಲಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಹೊರಹಾಕಿದ್ದಾರೆ. ಈಗ ಸಹಜವಾಗಿ ಸಮಾಧಾನ ಪಡಿಸುವಂಥ ಕೆಲಸ ಆಗುತ್ತೆ. ಅದಕ್ಕೆ ಬಗ್ತಾರಾ ಇಲ್ವಾ ಇವರು? ಈಗ ಆಯ್ಕೆಗಳು ಬೇರೆ ಇಲ್ಲ, 1 ಸ್ಥಾನ ಉಳಿದಿರೋದಷ್ಟೇ. ಅದನ್ನು ಯಾರಿಗೆ ಕೊಡಬೇಕು ಅಂತಲೇ ಟೆನ್ಷನ್. ಈಗ ಮಹಿಳೆಯರಿಗೆ ಕೊಡಲೇಬೇಕೀಗ. ಯಾಕಂತಂದರೆ ಮಹಿಳಾ ವಿರೋಧಿ ಅನ್ನುವಂತಹ ಮನಸ್ಥಿತಿಗಳು ಕೂಡ ಈಗಾಗಲೇ ಬರ್ತಾ ಇದೆ. ಸಂಗಮೇಶ್ ಅವರು ಕೂಡ ಅಷ್ಟೇ ಭಾಳ ಹಿರಿಯ ಶಾಸಕರು. ಆ ಭಾಗದಲ್ಲಿ ನಿರಂತರವಾಗಿ ಎದ್ಕೊಂಡು ಬರ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಅವಕಾಶ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಅವರ ಆಪ್ತರು ಅವಕಾಶ ಇಲ್ಲ. ನೋಡಿ, ಬೇಳೂರು ಗೋಪಾಲಕೃಷ್ಣ ಈ ಹಿಂದೆ BJPಲಿ ಇದ್ದಂಥವ್ರು. BJPಲಿ ಇದ್ದರೂ ಕೂಡ ಅವರು ಪ್ರಭಾವಿ ನಾಯಕರಾಗಿ ಗುರುಸ್ಕೊಂಡಿದ್ರು. JDSನಲ್ಲಿ ಇದ್ರು ಬಿಡಿ, ಸ್ವಲ್ಪ ದಿನ ಅವಕಾಶ ಸಿಕ್ಕಿಲ್ಲ ಅಂತ ಹಿಂದೆ, ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ಅಂತೇಳಿ. ಬಟ್ ನೆಕ್ಸ್ಟ್ ಕಾಂಗ್ರೆಸ್ ಬಂದಾಗ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪೃಥ್ವಿ ನೀಡ್ತಾರೆ. ಪೃಥ್ವಿ, ಈಗ ಶಿವಮೊಗ್ಗ ಅಂತ ಬಂದಾಗ ಮೊದಲು BJP ಭದ್ರಕೋಟೆಗಿತ್ತು. ಅದಾದಮೇಲೆ ಕಾಂಗ್ರೆಸ್ ನಾಯಕರು ಅದನ್ನು ಬೇಯಿಸಿ ಈಗ ಕಾಂಗ್ರೆಸ್ ಕಡೆ ತಿರುಗುವಂತೆ ಮಾಡಿದರು. ಬೇಳೂರು ಮತ್ತು ಸಂಗಮೇಶ್ ಅಂತ ಬಂದಾಗ ಅವರ ಅಭಿಮಾನಿಗಳ ಒಂದು ಆಕ್ರೋಶ ಹೇಗಿದೆ? ಯಾವ ರೀತಿಯಾಗಿ ಸದ್ಯಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ? ಎಸ್ ಪ್ರಭು, ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ನಿನ್ನೆ ನೂತನವಾಗಿ ಮಧು ಬಂಗಾರಪ್ಪನವರು 2ನೇ ಬಾರಿಗೆ ಸಚಿವ ಸ್ಥಾನವನ್ನ ಸ್ವೀಕರಿಸ್ತಾ ಇದ್ದಾಗೆ, ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾಗೆ, ಇತ್ತ ಏನು ಕಾಂಗ್ರೆಸ್ನ ಇನ್ನಿಬ್ರು ಶಾಸಕರಿದ್ರು, ಬೇಳೂರು ಗೋಪಾಲಕೃಷ್ಣ ಮತ್ತೆ ಭದ್ರಾವತಿಯ ಶಾಸಕರಾದ BK ಸಂಗಮೇಶ್ ಅವರ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗಿದೆ. ನಿನ್ನೆ ಏನು ಪಟ್ಟಿ ಮಂತ್ರಿಗಿರಿ ನೂತನ ಸಚಿವರ ಪಟ್ಟಿ ಪ್ರಕಟ ಆಗ್ತಿದ್ದಂಗೆ ಇತ್ತ ಬೇಳೂರು ಗೋಪಾಲಕೃಷ್ಣ, ನನಗೆ ಭಾರಿ ದೊಡ್ಡ ಅನ್ಯಾಯವಾಗಿದೆ, ಹೈಕಮಾಂಡ್ ನಾಯಕರು ಈ ಬಾರಿ ಮಂತ್ರಿಗಿರಿ ಕೊಡ್ತೀವಿ ಅನ್ನೋ ಭರವಸೆ ನೀಡಿದ್ರು. ಮೊದಲ ಬಾರಿನೇ ಕೊಡ್ಬೇಕಿತ್ತು, ಆದ್ರೂ ಕೂಡ ನಾನು 3 ಬಾರಿ ಶಾಸಕನಾಗಿ ಆಯ್ಕೆ ಆಗಿದ್ದೆ. ಈ 2ನೇ ಟರ್ಮ್ ಅಲ್ಲಿ ನಿಮ್ಗೆ ಅವಕಾಶ ಮಾಡ್ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ರು. ದೆಹಲಿಗೆ 2-3 ಸಾರಿ ಹೋಗಿ ಬಂದಾಗ ಕೂಡ ಭರವಸೆ ನೀಡಿದ್ರು. ಬಟ್ ನನಗೆ ದೊಡ್ಡ ಅನ್ಯಾಯ ಆಗಿದೆ, ಮಂತ್ರಿಗಿರಿ ಕೈ ತಪ್ಪಿದೆ, ಇದು ನಾನು ಸಹಿಸಲ್ಲ, ಇದು ನನ್ನ ಬೆಂಬಲಿಗರಿಗೆ ಮತ್ತು ಕಾರ್ಯಕರ್ತರ ತುಂಬಾ ನೋವಾಗಿದೆ ಅನ್ನೋ ಕಾರಣಕ್ಕೆ ಅವರು ನಾನು ರಾಜೀನಾಮೆ ಕೊಡ್ತೀನಿ, ನಿಗಮ ಮಂಡಳಿ ಇದ್ದಾರೆ, ಈಗ ಅದಕ್ಕೂ ಕೂಡ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಇವ್ರ ಜೊತೆಗೆ ಭದ್ರಾವತಿಯ ಶಾಸಕರಾದ ಸಂಗಮೇಶ್ ಕೂಡ ನಾನು 4 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೀನಿ, ಆದ್ರೂ ಕೂಡ ಪಕ್ಷ ಇವತ್ತಿನವರೆಗೂ ಪರಿಗಣನೆ ಮಾಡಿಲ್ಲ, ಮಂತ್ರಿಗಿರಿ ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ 130ಕ್ಕೂ ಹೆಚ್ಚು ಸ್ಥಾನ ಬಂದಿದೆ ಅನ್ನೋ ಸೊಕ್ಕು ಬಂದಿದೆ ಅನ್ನೋ ರೀತಿಯಲ್ಲಿ ನಮ್ಮ MLA ಗಳನ್ನೆಲ್ಲ ನಿರ್ಲಕ್ಷ್ಯ ಮಾಡ್ತಿದ್ದಾರೆ.
ದೊಡ್ಡ ಮಟ್ಟದ ಲಾಬಿ ಮಾಡಿದ್ರೆ ಮಾತ್ರ ಈ ಪಕ್ಷದಲ್ಲಿ ಹುದ್ದೆಗಳು ಸಿಗುತ್ತೆ ಅನ್ನೋಂತ ಮಾತುಗಳನ್ನ ಹೊರಹಾಕಿದ್ರು. ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಮಧು ಬಂಗಾರಪ್ಪನವರು ನೂತನವಾಗಿ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ರು ಕೂಡ ಕಾಂಗ್ರೆಸ್ ಪಕ್ಷದೊಳಗೆ ದೊಡ್ಡ ಮಟ್ಟದ ಬಿರುಕನ್ನ ಈ ಮಂತ್ರಿ ನೂತನ ಸಚಿವರಾಗಿರೋದು ದೊಡ್ಡ ಮಟ್ಟದ ಬಿರುಕಿಗೆ ಕಾರಣ ಆಗುತ್ತಾ ಅನ್ನೋ ಒಂದು ಬೆಳವಣಿಗೆ ರೀತಿಯಲ್ಲಿ ಆಗ್ತಿದೆ. ಇವರೆಲ್ಲರ ಬೆಂಬಲಿಗರು ಕೂಡ ಪೃಥ್ವಿ ಈಗ ರಾಜೀನಾಮೆ ಕೊಡ್ತಾರಂತ ಶಾಸಕ ಸ್ಥಾನಕ್ಕೆ ಅಧಿಕೃತವಾಗಿ, ಅಥವಾ ಬೆದರಿಕೆ ಅಷ್ಟೇನಾ ಹೆಂಗೆ ಬೇಳೂರವ್ರದ್ದು? ಅಲ್ಲ, ಮೇಲ್ನೋಟಕ್ಕೆ ಅಲ್ಲ, ಬೇಳೂರವರು ನಿನ್ನೆ ಮಾತಾಡ್ತಾ ತುಂಬಾ ಗಂಭೀರವಾಗಿ ನಾನು ಶಾಸಕ ಸ್ಥಾನ ಮಾತ್ರ ಅಲ್ಲ ನಿಗಮ ಮಂಡಳಿ ಎಲ್ಲದಕ್ಕೂ ರಾಜೀನಾಮೆ ಕೊಡ್ತೀನಿ ಅಂದ್ರು. ಬಟ್ ಇದುವರೆಗೂ ಕೊಟ್ಟಿಲ್ಲ, ನಾಳೆ ನಾನು ಕೊಡ್ತೀನಿ ಅಂದಿದ್ರು. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಬೇಳೂರು ಗೋಪಾಲ್ ಕೃಷ್ಣ ಇರ್ಬೋದು, BK ಸಂಗಮೇಶ್ ಅವರು ಇರ್ಬೋದು, ಇಬ್ರು ಕೂಡ ಕೂತು ಕಾರ್ಯಕರ್ತರ ಜೊತೆ ಮಾತಾಡಿ, ಅದ್ರ ಜೊತೆಗೆ ಇವತ್ತೇನು ಒಟ್ಟಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನಿತ ಶಾಸಕರಿದ್ದಾರೆ, ಮಂತ್ರಿ ಗಿರಿ ಸಿಗದೆ ಇರೋರು, ಅವರೆಲ್ಲರೂ ಕೂತು ಸಮಾನ ಮನಸ್ಕರು ಕೂತು ಚರ್ಚೆ ಮಾಡಿ ಆ ನಂತರ ಈ ರಾಜೀನಾಮೆ ನಿರ್ಧಾರಕ್ಕೆ ಬರ್ತೇವೆ ಅನ್ನುವಂತಹ ಒಂದು ಮಾಹಿತಿ ಈಗ ಸಿಗ್ತಾ ಇದೆ. ಆ ನಿಟ್ಟಲ್ಲಿ ಇವತ್ತು ಸಭೆ ಕೂಡ ಬೆಂಗಳೂರಲ್ಲಿ ನಡೀಲಿಕ್ಕಿದೆ. ಇದರ ಮೇಲ್ನೋಟಕ್ಕೆ ನೋಡಿದ್ರೆ ಒಂದ್ ಹಂತದಲ್ಲಿ ಹೈಕಮಾಂಡ್ ನಾಯಕರನ್ನ ಬೆದರಿಸೋದಿರ್ಬೋದು, ಅಥವಾ ಮುಂದೆ ಮಂತ್ರಿಗಿರಿ ಹೆಂಗೂ ತಪ್ಪೋಯ್ತು, ಮುಂದೆ ಯಾವ್ದಾದ್ರು ಒಳ್ಳೆ ನಿಗಮ ಮಂಡಳಿಗೆ ಇರ್ಬೋದು, ಪಕ್ಷದ ಬೇರೆ ಬೇರೆ ಒಳ್ಳೆ ಹುದ್ದೆಗಳಿರ್ಬೋದು, ಆ ನಿಟ್ಟಿನಲ್ಲಿ ನಾವು ಯಾವ್ದಾದ್ರು ಅವಕಾಶ ಗಿಟ್ಸ್ಕೋಬೇಕಂದ್ರೆ ಈ ರೀತಿ ಯಾರು ಅಸಮಾಧಾನ ಹೊರಹಾಕ್ಬೇಕು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇರ್ಬೋದು. ಒಟ್ಟಾರೆ ಈ ಎಲ್ಲಾ ಇದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ದೊಡ್ಡ ತಲೆನೋವಾಗಿದೆ. ಅದರಲ್ಲೂ ಶಿವಮೊಗ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಮಕ್ಕಳ ರಾಜಕೀಯ ಇದೆ. ಇಲ್ಲಿ ಬಿಜೆಪಿ ಸ್ವಲ್ಪ ಗಟ್ಟಿಯಾಗಿದೆ. ಇಲ್ಲಿ ಇನ್ ಕೇಸ್ ಭದ್ರಾವತಿ ಇರ್ಬೋದು, ಸಾಗರ ಇರ್ಬೋದು, ಈ ಶಾಸಕರ ಮಂತ್ರಿಗಿರಿ ಅಸಮಾಧಾನಕ್ಕೆ ಈ 2 ಕ್ಷೇತ್ರಗಳನ್ನ ಕಳಿಸ್ಕೊಂಡ್ರೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತಾಗುತ್ತೆ ಮುಂದಿನ ಚುನಾವಣೆಯಲ್ಲಿ. ಈ ನಿಟ್ಟಿನಲ್ಲಿ ಪಕ್ಷ ಅವ್ರನ್ನ ಹೇಗೆ ಸಮಾಧಾನ ಪಡಿಸುತ್ತೆ ಬೇಳೂರು ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.